ಕುರ್ಚಿ ಕದನದ ಮಧ್ಯೆ ಡಿಸಿಎಂ ಡಿಕೆ ಬಣ ಸೈಲೆಂಟ್. ಬೆಂಬಲಕ್ಕೆ ಬಾರದ ಆಪ್ತರು, ಹುಸಿಯಾಯ್ತಾ ನಿರೀಕ್ಷೆ. ನಿನ್ನೆಯಿಂದ ಡಿಸಿಎಂ ಡಿಕೆಶಿ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿದ್ದಾರೆ. ಇದಕ್ಕೆ ಕಾರಣ ಸಿಎಂ ಪಟ್ಟಕ್ಕೆ ಒಂದು ಸ್ಟೆಪ್ ದೂರದಲ್ಲಿದ್ದಾಗ ಆಪ್ತರು ಅಂತರ ಕಾಯ್ದುಕೊಂಡಿದ್ದಾರೆ. ನಾಯಕತ್ವ ವಿಚಾರವಾಗಿ ನಾಯಕರೂ ದೂರ ಆಗ್ಬಿಟ್ಟಿದ್ದಾರೆ. ಸೋನಿಯಾ ಗಾಂಧಿ ಆಪ್ತ ಬಳಗದ ಹಿರಿಯ ನಾಯಕಿ ಅಂಬಿಕಾ ಸೋನಿ, ಮಹಾರಾಷ್ಟ್ರ ಕಾಂಗ್ರೆಸ್ನ ಬಲಿಷ್ಠ ನಾಯಕ ಸುಶೀಲ್ ಕುಮಾರ್ ಶಿಂಧೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಏರಲು ಚೂರು ಪಾರು ಸಹಾಯ ಪಡೆದ ಸಿಎಂ ರೇವಂತ್ ರೆಡ್ಡಿ, ರಾಜಸ್ಥಾನ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಕೂಡ ಡಿಕೆಶಿ ಪರ ವಕಾಲತ್ತು ವಹಿಸ್ತಾ ಇಲ್ಲ. ಡೆಲ್ಲಿಗೆ ತೆರಳಿದ್ದ ವೇಳೆ ಡಿಕೆಶಿ ನಡೆಸಿದ್ದ ಏಕಾಂಗಿ ಹೋರಾಟ ಒಂಟಿತನಕ್ಕೆ ತಳ್ಳಿದೆ. ರಾಹುಲ್ ಬಳಿಕ ಡಿಕೆ ಶಿವಕುಮಾರ್ ಪರ ಯಾವ ನಾಯಕರೂ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಶಿವಕುಮಾರ್ ಬೇಡಿಕೆಗೆ ಮಾನ್ಯತೆ ಸಿಗ್ತಾ ಇಲ್ಲ. ವರಿಷ್ಠರನ್ನ ಭೇಟಿಯಾಗುವ ಯತ್ನಗಳು ವಿಫಲವಾಗಿವೆ. ನಾಯಕತ್ವ ವಿಚಾರದಲ್ಲಿ ರಾಹುಲ್ ಗಾಂಧಿ ಜೊತೆ ಚರ್ಚೆಗೆ ನಾಯಕರು ಹಿಂದೇಟು ಹಾಕ್ತಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಸಾಮ್ರಾಜ್ಯದ ಸಿಂಹಾಸನ ಸಂಘರ್ಷ ಅಂತಿಮ ಘಟ್ಟಕ್ಕೆ ಬಂದಿದೆ. ಜನವರಿ 6 ಅಂತ ಭವಿಷ್ಯದ ಕನಸು ಕಟ್ಕೊಂಡಿದ್ದಂತಹ ಡಿಕೆಶಿ ಕ್ಯಾಂಪ್ಗೆ ನಿರಾಸೆಯ ಮೋಡದ ಆತಂಕ ಕಾಡ್ತಾ ಇದೆ. ಹರೀಶ್